ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖನ ಆ್ಯರಿ ಎಂಬ್ರಾಯ್ಡ್ರಿ. ನನ್ನ ವಿಡಿಯೋನ ಇದೇ ಫಸ್ಟ್ ನೋಡೋರಾದರೆ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಾನಿವತ್ತು ನಿಮಗೆ ಒಂದು ಬ್ರೈಡಲ್ ವರ್ಕ್ನ ತೋರಿಸ್ತಾ ಇದ್ದೀನಿ. ಇಷ್ಟು ದಿನ ಸಿಂಪಲ್ ವರ್ಕ್ನ ತೋರಿಸಿದ್ದೆ, ಇವತ್ತು ಬ್ರೈಡಲ್ ವರ್ಕ್ನ ತೋರಿಸ್ತಾ ಇದ್ದೀನಿ. ಮೊದಲು ಜರಿ ಥ್ರೆಡ್ನ 4 ಲೇಯರ್ ಹಾಕ್ಕೊಂಡಿದ್ದೀನಿ. ಇವಾಗ 1/4 ಇಂಚ್ಗೆ ನಾನೊಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಏನಕ್ಕೆ ಅಂತ ಮುಂದೆ ವರ್ಕ್ ಮಾಡ್ತಾ ಹೇಳ್ತೀನಿ. ಇವಾಗ ಫಸ್ಟು ಒಂದು ಲೇಯರು ಶುಗರ್ ಬೀಡ್ ಹಾಕೋಬೇಕಾಗುತ್ತೆ. 2 ಬೀಡ್ಗೆ ಒಂದು ಲಾಕ್ ಹಾಕ್ಕೊತ ಹೋಗಬೇಕು. ನಾನು ಯಾವಾಗಲೂ ಹೇಳ್ದಾಗೆ ಈಗ 1 ಲೇಯರ್ ಶುಗರ್ ಬೀಡ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ 4 mm ಬಂಚ್ ಬೀಡ್ ಬೇಕಾಗುತ್ತೆ ಈ ಬ್ರೈಡಲ್ ವರ್ಕ್ಗೆ. ಇವಾಗ 4 mm ಬಂಚ್ ಬೀಡನ್ನ ಹಾಕ್ಕೊತಿದ್ದೀನಿ. ಇದು ಒಂದೊಂದೇ ಬೀಡ್ಗೆ ಲಾಕ್ ಹಾಕಬೇಕಾಗುತ್ತೆ. ಇದನ್ನ ಕಂಪ್ಲೀಟ್ ಮಾಡ್ಕೊತೀನಿ. ನೆಕ್ಸ್ಟು ಇನ್ನೊಂದು ಲೇಯರು ಶುಗರ್ ಬೀಡ್ ಹಾಕೋಬೇಕಾಗುತ್ತೆ. ಇದು ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಬ್ರೈಡಲ್ಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನು. ಇವಾಗ 1/2 ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕು. ಇದಕ್ಕೆ ಕ್ರಿಸ್ಟಲ್ದು ಸ್ಟೋನ್ನ ಯೂಸ್ ಮಾಡಿದ್ದೀನಿ, ಅದಕ್ಕೋಸ್ಕರ 1/2 ಇಂಚ್ಗೆ ಮಾರ್ಕ್ ಮಾಡ್ಕೊತಿದ್ದೀನಿ. ಕ್ರಿಸ್ಟಲ್ ಸ್ಟೋನ್ ಅಂಟಿಸ್ಕೊಳ್ಳೋಕ್ಕೆ ಗಮ್ ಹಚ್ಕೊತಿದ್ದೀನಿ. ಈ ಥರದ ಎಲೆ ಶೇಪ್ದು ಮಲ್ಟಿ ಕಲರ್ದು ತಗೊಂಡಿದ್ದೀನಿ ಸ್ಟೋನ್ನ. ಈ ಥರ ಅಂಟಿಸ್ಕೋಬೇಕಾಗುತ್ತೆ. ನೀಡಲ್ ತುದಿಗೆ ಗಮ್ ಹಚ್ಕೊಂಡು ಸ್ಟೋನ್ನ ಹಚ್ಕೊಳ್ತಾ ಇದ್ದೀನಿ. ಈ ಟೆಕ್ನಿಕ್ ನಾನು ನಿಮಗೆ ಆಲ್ರೆಡಿ ತೋರಿಸ್ಕೊಟ್ಟಿದ್ದೀನಿ. ಇವಾಗ ಸ್ಟೋನ್ನ ಹಚ್ಕೊತೀನಿ. ನಾನು 1/4 ಇಂಚ್ ಏನಕ್ಕೆ ಮಾರ್ಕ್ ಮಾಡಿಕೊಂಡೆ ಅಂತ ತೋರಿಸ್ತಿದ್ದೀನಿ. ನಾನು ಇವಾಗ ಮಾಡ್ತಿರೋದು ಈ ಡಿಸೈನು, ಅದಕ್ಕೋಸ್ಕರ ಈ ಲೈನ್ ಹಾಕೋಕ್ಕೋಸ್ಕರ ನಾನು 1/4 ಇಂಚ್ಗೆ ನಾನು ಮಾರ್ಕ್ ಮಾಡಿಕೊಂಡೆ. ಇವಾಗ ಆ ಮಾರ್ಕ್ ಮಾಡ್ಕೊಂಡಿದ್ದ ಲೈನ್ಗೆ ನಾನು 4 mm ಬಂಚ್ ಬೀಡನ್ನ ಹಾಕ್ಕೊತಿದ್ದೀನಿ. ಸೇಮು ಸ್ಟಾರ್ಟಿಂಗ್ ನಾವೇನು 3 ಲೇಯರ್ ಹಾಕ್ಕೊಂಡಿದ್ದೀವಲ್ಲ, ಶುಗರ್ ಬೀಡು, ಬಂಚ್ ಬೀಡು, ಶುಗರ್ ಬೀಡು, ಅದೇ ಥರ ಸೇಮ್ ಪ್ಯಾಟರ್ನ ಇಲ್ಲೂ ಕೂಡ ಹಾಕೋಬೇಕು. ಇವಾಗಿದು 4 mm ಬಂಚ್ ಬೀಡನ್ನ ಕಂಪ್ಲೀಟ್ ಮಾಡ್ಕೊತೀನಿ. ನೆಕ್ಸ್ಟು ಶುಗರ್ ಬೀಡನ್ನ ಹಾಕೋಬೇಕು. ಈಗ ಶುಗರ್ ಬೀಡನ್ನ ಕಂಪ್ಲೀಟ್ ಮಾಡ್ಕೊತೀನಿ. ನಾನು ಆಫ್ಲೈನ್ ಕ್ಲಾಸಸ್ ಮಾಡ್ತೀನಿ ಅಂತ ಹೇಳಿದ್ದೆ. ಇವಾಗ ಬೇಸಿಕ್ಕಾಗಿ ಏನು ಕಲಿಬೇಕು ಅದನ್ನು ಬಿಟ್ಟಿದ್ದೀನಿ, ಮೆಟೀರಿಯಲ್ಸ್ ಬಗ್ಗೆ ಬಿಟ್ಟಿದ್ದೀನಿ. ಹಾಗೆ ಮತ್ತು ಫ್ರೇಮ್ಗೆ ಕ್ಲಾತ್ನ ಹೇಗೆ ಹಾಕ್ಕೊಳ್ಳೋದು ಅಂತಲೂ ಅದನ್ನು ಕೂಡ ವಿಡಿಯೋ ಬಿಟ್ಟಿದ್ದೀನಿ. ಇನ್ನು ಯಾರು ಹೋಗಿ ನೋಡಿಲ್ಲ ಅಂದರೆ ಹೋಗಿ ನೋಡಿ. ನನ್ನ ಚಾನಲ್ಗೆ ಹೋಗಿ ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋನ, ಹೋಗಿ ನೋಡಿ. ಆದಷ್ಟು ಬೇಗ ಆಫ್ಲೈನ್ ಕ್ಲಾಸಸ್ನೂ ಕೂಡ ಅಪ್ಲೋಡ್ ಮಾಡ್ತೀನಿ, ನೋಡದೇ ಇರೋರು ನೋಡಿ. ಇವಾಗ ಸ್ಟೋನ್ ಔಟ್ಲೈನ್ ಕೊಡ್ತಾಯಿದ್ದೀನಿ ಶುಗರ್ ಬೀಡ್ದು. ಎರಡೆರಡು ಶುಗರ್ ಬೀಡ್ ಹಾಕ್ತಾ ಲಾಕ್ ಹಾಕ್ತಾ ಹೋಗಬೇಕು. ಮತ್ತು ಮೂರು ಆ ಥರ ಹಾಕಿದ್ರೆ ಅಷ್ಟು ಚೆನ್ನಾಗಿ ಬರಲ್ಲ. 2 ಬೀಡ್ಗೆ ಹಾಕಬೇಕು ಲಾಕ್ನ. ಈ ಥರ
ಇವಾಗ ಅಲ್ಲಿ ಒಂದು ಚಿಕ್ಕದಾಗಿ ಚೈನ್ ಸ್ಟಿಚ್ ಹಾಕಿ ಆಮೇಲೆ ಲಾಕ್ ಮಾಡಬೇಕು. ಮತ್ತೆ ತೋರಿಸ್ತಾ ಇದ್ದೀನಿ ನೋಡಿ, ಎರಡೆರಡು ಶುಗರ್ ಬೀಡ್ಗೆ ಲಾಕ್ ಆಗ್ತಾ ಹೋಗಬೇಕು. ಎರಡೆರಡು ಶುಗರ್ ಬೀಡನ್ನೇ ಹಾಕಬೇಕು. ಮತ್ತು ಬೇಗ ಕಂಪ್ಲೀಟ್ ಆಗಬೇಕಂತ 3 ಬೀಡ್ಸ್ನ ಹಾಕಬೇಡಿ. ಈ ಥರನೇ ಔಟ್ಲೈನ್ ಕೊಟ್ಕೊತ ಹೋಗಬೇಕು. ಬ್ರೈಡಲ್ ವರ್ಕ್ನ ಕಲಿಬೇಕು ಅನ್ನೋರು ವಿಡಿಯೋ ಪೂರ್ತಿಯಾಗಿ ನೋಡಿ, ಗೊತ್ತಾಗುತ್ತೆ ಹೇಗೆ ಹಾಕಬೇಕು ಈ ಬ್ರೈಡಲ್ ವರ್ಕ್ನ ಅಂತ. ಈ ಥರ ಹಾಕಬೇಕು. ಇನ್ನು ನಾನು ಹೇಗೆ ಹಾಕ್ತೀನಿ ಅಂತ ಏನೂ ಗೊತ್ತಿಲ್ಲದೆ ಇರೋವಂಥವ್ರು, ವರ್ಕ್ ಗೊತ್ತಿಲ್ಲದೆ ಇರೋವಂಥವ್ರು ಆಫ್ಲೈನ್ ಕ್ಲಾಸಸ್ನ ನೋಡಿ ಕಲಿಬೋದು. ನಾನು ಬೀಡ್ ಹಾಕೋದು ಪ್ರತಿಯೊಂದೂ ನಾನು ತೋರಿಸ್ಕೊಡ್ತೀನಿ ಆಫ್ಲೈನ್ ಕ್ಲಾಸಸಲ್ಲಿ. ಕಲಿಯೋಕ್ಕೆ ಇಂಟ್ರೆಸ್ಟ್ ಇದ್ದವರು ಆಫ್ಲೈನ್ ಕ್ಲಾಸ್ ಹೋಗಿ ನೋಡ್ಬೋದು. ಇವಾಗ ಇದನ್ನು ಕಂಪ್ಲೀಟ್ ಮಾಡ್ಕೊತೀನಿ ಸ್ಟೋನ್ಸ್ ಔಟ್ಲೈನ್ ಕೊಟ್ಟು. ಇವಾಗ ಸ್ಟೋನ್ ಪಕ್ಕ 2 4 mm ಬಂಚ್ ಬೀಡನ್ನ ಹಾಕ್ತೀನಿ, ನೋಡಿ ಹೇಗೆ ಅಂತ. ಇವಾಗ ಒಂದು ಬಂಚ್ ಬೀಡ್ ಹಾಕಿ ಅಲ್ಲೇ ಲಾಕ್ ಮಾಡ್ತೀನಿ. ಚಿಕ್ಕದಾಗೊಂದು ಸ್ಟಿಚ್ ಹಾಕಿ ಲಾಕ್ ಮಾಡ್ತೀನಿ. ಇವಾಗ ಲಾಕ್ ಮಾಡ್ತೀನಿ. ಈ ಥರನೇ ಎಲ್ಲ ಸ್ಟೋನ್ ಪಕ್ಕಕ್ಕೂ 2 4 mm ಬಂಚ್ ಬೀಡನ್ನ ಲಾಕ್ ಮಾಡ್ತಾ ಹೋಗಬೇಕು. ತುಂಬ ಎಲಿಗೆಂಟಾಗಿ ಕಾಣಿಸುತ್ತೆ ಈ ಡಿಸೈನು. ಬ್ರೈಡಲ್ಸ್ಗೆ ತುಂಬ ಸೂಟ್ ಆಗುತ್ತೆ ಈ ಡಿಸೈನು. ಮಾಡಿಸ್ಕೋಬೋದು ಇಷ್ಟ ಆದವರು. ನಾನು ರೌಂಡ್ಗೂ ಈ ಡಿಸೈನು, ಸ್ಲೀವ್ಗೂ ಇದೇ ಡಿಸೈನ್ ಆದರೆ ಸ್ಲೀವ್ ಡಿಸೈನ್ ಬಿಟ್ಟಿರಲ್ಲ. ಅದೇ ಸ್ಲೀವ್ಗೆ ಬೇರೆ ಥರ ಡಿಸೈನ್ ಇದ್ದರೆ ನಾನು ಸ್ಲೀವ್ ಡಿಸೈನ್ ಕೂಡ ಹಾಕ್ತೀನಿ. ಅದಕ್ಕೋಸ್ಕರ ನಾನು ಆಲ್ಮೋಸ್ಟ್ ಬರೀ ರೌಂಡ್ ಡಿಸೈನ್ ಮಾತ್ರ ಹಾಕಿದ್ದೀನಿ. ಸ್ಲೀವ್ ಡಿಸೈನು ಬೇರೆ ಥರ ಇದ್ದರೆ ನಾನು ಸ್ಲೀವ್ ಡಿಸೈನ್ ಕೂಡ ಅಪ್ಲೋಡ್ ಮಾಡ್ತೀನಿ. ಇವಾಗ ಇದೇನು 4 mm ಬಂಚ್ ಬೀಡನ್ನ ಒಂದೊಂದೇ ಬೀಡನ್ನ ಹಾಕಿದ್ದೀನಿ, ಹೇಗೆ ಅಂತ ತೋರಿಸ್ತೀನಿ. ಈ ಥರ ಒಂದು 4 mm ಬಂಚ್ ಬೀಡನ್ನ ಹಾಕಿ 2 ಚೈನ್ ಸ್ಟಿಚ್ನ ಹಾಕಬೇಕು. ಈಗ ಹಾಕಿ 2 ಚೈನ್ ಸ್ಟಿಚ್ ಹಾಕಿ 4 mm ಬೀಡನ್ನ ಹಾಕ್ತಾ ಹೋಗಬೇಕು. ಏನಕ್ಕೆ 2 ಚೈನ್ ಸ್ಟಿಚ್ ಹಾಕ್ತಿದ್ದೀನಿ ಅಂದರೆ, ಅಷ್ಟು ಗ್ಯಾಪ್ ಏನಕ್ಕೆ ಬಿಟ್ಟಿದ್ದೀನಿ ಅಂದರೆ ಅಲ್ಲಿ ಶುಗರ್ ಬೀಡನ್ನ ಔಟ್ಲೈನ್ ಕೊಡಬೇಕು. 4 mm ಬಂಚ್ ಬೀಡಿಗೆ ಈ ಥರ ಶುಗರ್ ಬೀಡ್ದು ಔಟ್ಲೈನ್ ಕೊಡಬೇಕು. ಹೇಗೆ ಅಂತ ತೋರಿಸ್ತೀನಿ. ಸೇಮ್ ಔಟ್ಲೈನ್ಗೆ 2 ಬೀಡ್ ಹಾಕಿ ಶುಗರ್ ಬೀಡ್ ಹಾಕಿ ಲಾಕ್ ಆಗ್ತಾ ಹಾಕಬೇಕು. ಔಟ್ಲೈನ್ ಕೊಟ್ಟು ಮತ್ತೆ ಪಕ್ಕಕ್ಕೆ ಒಂದು ಚೈನ್ ಸ್ಟಿಚ್ ಹಾಕಿ ಮತ್ತೆ ಸ್ಟಾರ್ಟ್ ಮಾಡಬೇಕು. ಈ ಥರ ಔಟ್ಲೈನ್ ಕೊಡಬೇಕು. ಪಕ್ಕಕ್ಕೊಂದು ಚೈನ್ ಸ್ಟಿಚ್ ಹಾಕಿ ಮತ್ತು ಶುಗರ್ ಬೀಡ್ ಹಾಕಬೇಕು. 3 ಬೀಡ್ ಹಾಕಬಾರ್ದು, 2 ಬೀಡನ್ನೇ ಹಾಕಬೇಕು. ಈ ಥರ ಔಟ್ಲೈನ್ ಕೊಟ್ಕೋಬೇಕು. ಈ ಡಿಸೈನು ಇಷ್ಟೇ ಆಗಿತ್ತು. ಅಲ್ಲಿ ಮಿಡಲಿಗೆ ಏನು ಗ್ಯಾಪ್ ಕಾಣಿಸ್ತಿದೆಯಲ್ಲ, ಸ್ಟೋನ್ ಮತ್ತು
ಔಟ್ಲೈನ್ ಕೊಟ್ಟಿದ್ದೀನಲ್ಲ 4 mm ಬಂಚ್ ಬೀಡ್ ಮಧ್ಯೆ ಏನಕ್ಕೆ ಗ್ಯಾಪ್ ಕಾಣಿಸ್ತಿದೆ ಅಂದರೆ ನಾನು 1/4 ಇಂಚು ಮಾರ್ಕ್ ಮಾಡ್ಕೊಂಡಿದ್ನಲ್ಲ ಸ್ಟಾರ್ಟಿಂಗು, ಅದು ಸ್ವಲ್ಪ ಜಾಸ್ತಿ ಆಯಿತು, 1/4 ಇಂಚು ಎಕ್ಸ್ಟ್ರಾ ಆಯಿತು. ಅದಕ್ಕೋಸ್ಕರ ಅದು ಗ್ಯಾಪ್ ಕಾಣಿಸ್ತಾ ಇದೆ. ಮತ್ತು ಈಗ ಆ ಗ್ಯಾಪ್ನ ಕ್ಲೋಸ್ ಮಾಡೋಕ್ಕೋಸ್ಕರ ನಾನು 4 mm ಬಂಚ್ ಬೀಡು ಮತ್ತು ಶುಗರ್ ಬೀಡನ್ನ ಹಾಕಿದ್ದೀನಿ. ಈ ಥರ ಏನಾದರೂ ಗ್ಯಾಪ್ ಆದಾಗ ಸ್ಟೋನ್ ಹಾಕೋದಾಗಿರ್ಬೋದು ಅಥವಾ ಈ ಥರ ಏನಾದರೂ ಟೆಕ್ನಿಕ್ನ ಯೂಸ್ ಮಾಡಿದ್ರೆ ಅದು ಒಂದು ಹೊಸ ಥರ ಡಿಸೈನ್ ಥರ ಕಾಣಿಸುತ್ತೆ ನೋಡಿ. ಇವಾಗ ನಾನು ಆ ಗ್ಯಾಪಿಗೆ ಶುಗರ್ ಬೀಡು ಹಾಗೆ 4 mm ಬಂಚ್ ಬೀಡನ್ನ ಹಾಕ್ತಾಯಿದ್ದೀನಿ. ಈ ಥರ ಕಾಣಿಸುತ್ತೆ. ಇದು ಕೂಡ ಒಂದು ಹೊಸ ಥರ ಡಿಸೈನ್ ಥರ ಕಾಣಿಸುತ್ತೆ. ಈ ಥರ ಏನಾದರೂ ಮಿಸ್ಟೇಕ್ ಆದಾಗ ಆ ಥರ ಗ್ಯಾಪ್ಗೆ ಸ್ಟೋನ್ ಆಗಿರ್ಬೋದು, ಈ ಥರ ಬೀಡಾಗಿರ್ಬೋದು, ಏನಾದ್ರೂ ಹಾಕಿದ್ರೆ ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಇದು ಔಟ್ಲುಕ್ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ವರ್ಕ್ ಒಂದು 2 ಇಂಚು ಬರುತ್ತೆ. ಅದಕ್ಕೋಸ್ಕರ ಬುಟ್ಟ ಹಾಕೋಕ್ಕೆ ಜಾಗ ಇರಲಿಲ್ಲ. ಇದೇ ತುಂಬ ಗ್ರ್ಯಾಂಡಾಗಿ ಕಾಣಿಸಿರೋದ್ರಿಂದ ನಾನು ಬುಟ್ಟ ಹಾಕಿಲ್ಲ ಈ ಡಿಸೈನ್ಗೆ. ಸ್ಲೀವಿಗೆ ಮಾತ್ರ ಚಿಕ್ಕ ಬುಟ್ಟ ಹಾಕಿದ್ದೀನಿ. ಈ ಡಿಸೈನ ನೆಕ್ಸ್ಟ್ ನಾನು ಮತ್ತೆ ಯಾವಾಗಾದರೂ ಸ್ಲೀವ್ ಡಿಸೈನ್ ಹಾಕಿದಾಗ ಯಾವ ಥರ ಬುಟ್ಟ ಹಾಕಿದ್ದೀನಿ ಅಂತ ತೋರಿಸ್ತೀನಿ. ನೋಡಿ ಔಟ್ಲುಕ್ ಹೇಗೆ ಕಾಣಿಸ್ತಿದೆ ಅಂತ. ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಬ್ರೈಡಲ್ಸ್ಗಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನು. ನೋಡಿ ಆ ಗ್ಯಾಪ್ಗೆ ನಾನು ಹಾಕಿರೋ ಶುಗರ್ ಬೀಡು ಬಂಚ್ ಬೀಡು ಅದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಒಂದು ಹೊಸ ಡಿಸೈನ್ ಥರ ಕಾಣಿಸ್ತಿದೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇನ್ನು ಇದೇ ಥರ ತುಂಬ ಒಳ್ಳೊಳ್ಳೆ ಡಿಸೈನ್ಸ್ನ ನಾನು ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು.